ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಲಾರ್ಡ್, ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ದೇವರ ವಾಕ್ಯನ ಕೇಳುತ್ತಿದ್ದೀರಿ ಎಂಬುದಾಗಿ ನೆನೆಸಿ ದೇವರಿಗೆ ನಾನು ಮಹಿಮೆ ಸಲ್ಲಿಸೋನಾಗಿದ್ದೇನೆ. ಈ ದಿನವೂ ಕೂಡ ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಲಿಕ್ಕಿದ್ದಾರೆ. ಮಾತಾಡುವ ಮಾತುಗಳು ನಮ್ಮ ಹೃದಯದಲ್ಲಿ ನಮಗೆ ಧೈರ್ಯವಾಗಿಯೂ ನಮಗೆ ಬಲವಾಗಿಯೂ ಮಾರ್ಪಡಲೆಂಬುದಾಗಿ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನನ್ನೊಂದಿಗೆ ಮಾತಾಡು ಪ್ರಭುವ ಎಂಬುದಾಗಿ ದೇವರ ಹತ್ರ ನಾವು ಕೇಳಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನೀವು ನಮ್ಮನ್ನು ದೇವರೇ ನಿನ್ನ ವಾಕ್ಯದ ಮೂಲಕ ದೇವರೇ ಸಂಧಿಸಿ ಬಲಪಡಿಸಿ ನಮ್ಮನ್ನು ಎಚ್ಚರಿಸಿ ನಮ್ಮನ್ನು ಕ್ರಮಪಡಿಸುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಈ ದಿನವೂ ಕೂಡ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಸಂಧಿಸಿರಿ. ನಾವು ಬಳಲಿ ಹೋಗಿದ್ದೇವೆ, ಸೋತು ಹೋಗಿದ್ದೇವೆ, ನಿರಾಶೆಗೊಂಡಿದ್ದೇವೆ. ನಮ್ಮ ಜೀವಿತದಲ್ಲಿ ಅನೇಕ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಬಿದ್ದು ಹೋಗಿದ್ದೇವೆ. ನಮ್ಮನ್ನು ನಿನ್ನ ವಾಕ್ಯದ ಮೂಲಕ ಬಲಪಡಿಸಿ ಕ್ರಮಪಡಿಸಿ ನಮ್ಮನ್ನು ಎತ್ತಿ ನಿಲ್ಲಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಮುಂದಿರುವ ಸಮಯ ನಿನ್ನ ವಾಕ್ಯದ ಮೂಲಕ ನೀನು ಮಾತಾಡುವ ನಿನ್ನ ಕೃಪೆಗಾಗಿ ಸ್ತೋತ್ರ. ನೀವು ನಮ್ಮನ್ನು ಬಲಪಡಿಸುವ ನಿನ್ನ ಕೃಪೆಗಾಗಿ ಸ್ತೋತ್ರ. ದೇವರೇ, ನೀವು ನಮ್ಮನ್ನು ಬಲಪಡಿಸಿ ನಮ್ಮನ್ನು ಕ್ರಮಪಡಿಸಿ ನಡೆಸಬೇಕೆಂಬುದಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸಿ ದೇವರೇ, ನಿನ್ನ ಜನರೊಂದಿಗೆ ನೀನು ಧಾರಾಳವಾಗಿ ದಿನ ಮಾತನಾಡಬೇಕೆಂಬುದಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ. ನೀನು ಮಾತಾಡುವ ನಿನ್ನ ಕೃಪೆಗಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ಪ್ರಾರ್ಥನೆಯಲ್ಲಿ ಸಂಶಯ ಬೇಡ ಎಂಬುದಾಗಿರೋ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ಅನೇಕ ಬಾರಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಹೃದಯದಲ್ಲಿ ಹುಟ್ಟಿ ಬರುವಂಥದ್ದು ಒಂದು ಸಂಶಯ. ಅಂದರೆ ನಾನು ಮಾಡುವ ಪ್ರಾರ್ಥನೆ ವಿಷಯದಲ್ಲಿ ಬದಲಾವಣೆ ಸಿಕ್ಕುತ್ತದೋ ಇಲ್ವೋ, ಅದರಲ್ಲಿ ಒಂದು ಬಿಡುಗಡೆ ಕಾಣ್ತೀನೋ ಇಲ್ವೋ ಎಂಬುದಾಗಿರುವಂಥ ಸಂಶಯ ಅನ್ನುವಂಥದ್ದು ನಮ್ಮ ಮನಸ್ಸಿನಲ್ಲಿ ಹುಟ್ಟಿ ಬರ್ತದೆ. ಅದಕ್ಕೆ ನಮ್ಮ ಪ್ರಾರ್ಥನೆಯಲ್ಲಿ ಸಂಶಯ ಬೇಡ ಎಂಬುದಾಗಿರುವ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಿಕೊಳ್ಳೋಣ. ಒಂದು ವಾಕ್ಯವನ್ನು ಓದೋಣ. ಲೂಕನು ಬರೆದ ಸುವಾರ್ತೆ ಅದರ 7ನೇ ಅಧ್ಯಾಯದ 23ನೇ ವಚನ ಓದಿಕೊಳ್ಳೋದಾದರೆ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಲೂಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರ 23ನೇ ವಚನ. ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂದು ಹೇಳಿದನು. ಅಲ್ಲಿ ಪ್ರಭುವಾದ ಯೇಸು ಕ್ರಿಸ್ತನು ಸಾನಿಕನಾದ ಯೋಹಾನನು ಯಾರೆಂಬುದಾಗಿ ನಿಮಗೆ ಗೊತ್ತಿರಬಹುದು. ಸಾನಿಕನಾದ ಯೋಹಾನನು ಕರ್ತನ ದಾರಿಯನ್ನು ಸಿದ್ಧ ಮಾಡಲಿಕ್ಕೆ ಬಂದವನು. ಈತನೇ ಕ್ರಿಸ್ತನೆಂಬುದಾಗಿ ಹೇಳಿ ತಿಳಿಸಿದವನು ಆತನೇ ಆಗಿದ್ದಾನೆ. ಆತನು ಈಗ ಸೆರೆಮನೆಯಲ್ಲಿದ್ದಾನೆ. ಸೆರೆಮನೆಯಲ್ಲಿರುವಂಥ ಆತನನ್ನು ಯೇಸು ಕ್ರಿಸ್ತನು ಬಂದು ಬಿಡಿಸ್ತಾನೆ ಎಂಬುದಾಗಿರುವ ನಿರೀಕ್ಷೆಯಲ್ಲಿದ್ದಾನೆ. ಆದರೆ ದಿನಗಳು ಕಳೆದರೂ ಕೂಡ ಯೇಸು ಸ್ವಾಮಿಯಲ್ಲಿ ಹೋಗಿಲ್ಲ, ಅವನನ್ನು ನೋಡಿಲ್ಲ. ಅವನ್ನ ಬಿಡಿಸ್ಲಿಕ್ಕೆ ಯಾವುದೇ ಕಾರ್ಯಗಳನ್ನು ಕಾಣದೇ ಇರುವಾಗ ಆತನು ಹೇಳ್ತಾ ಇದ್ದಾನೆ, ಬರಬೇಕಾದವನು ನೀನೋ ಅಥವಾ ಮತ್ತೊಬ್ಬನ ದಾರಿಯನ್ನು ನಾವು ಕಾಣಬೇಕೋ ಎಂಬುದಾಗಿರುವಂಥ ವಿಷಯನ ಹೇಳಿ ಕಳಿಸುವಾಗ ಆತನು ಪ್ರತ್ಯುತ್ತರವಾಗಿ ಹೇಳ್ತಾ ಇದ್ದೇನೆ, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ಅದರ 22ನೇ ವಚನದಿಂದ ಓದಿಕೊಳ್ಳೋದಾದರೆ, ನೀವು ಹೋಗಿ ಕಂಡು ಕೇಳಿದವುಗಳನ್ನು ಯೋಹಾನನಿಗೆ ತಿಳಿಸಿರಿ. ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಯು ಶುದ್ಧವಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ಅಂದರೆ ನನ್ನ ವಿಷಯದಲ್ಲಿ ಸಂಶಯ ಪಡದೆ ಹೋದರೆ ಕುರುಡರಿಗೆ ಕಣ್ಣು ಬರ್ತದೆ, ಕುಂಟರಿಗೆ ಕಾಲು ಬರ್ತದೆ, ಕುಷ್ಠರೋಗಿಗಳು ಶುದ್ಧರಾಗ್ತಾರೆ, ಎಲ್ಲ ಅದ್ಭುತಗಳು ಇಲ್ಲಿಂದ ನಡೆಯುವಂಥದ್ದಾಗಿರ್ತದೆ. ಆದರೆ ನೀವು ಸಂಶಯ ಪಡಬಾರ್ದು. ಸಾನಿಕನಾದ ಯೋಹಾನನಿಗೆ ಹೇಳ್ತಾ ಇದ್ದಾರೆ, ನೀವು ಸಂಶಯ ಪಡದೆ ನಂಬುವುದಾದರೆ ಖಂಡಿತವಾಗ್ಲೂ ಅದ್ಭುತವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಪ್ರಿಯರೇ, ಈ ದಿನ ದೇವರ ವಾಕ್ಯನ ನಾವು ಧ್ಯಾನ ಮಾಡುವಾಗ ನಮ್ಮ ಹೃದಯದಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಯಾವುದಾದ್ರೂ ವಿಷಯಗಳಲ್ಲಿ ಸಂಶಯ ಪಡ್ತಾ ಇದ್ದೀವಿ, ಅದಕ್ಕೆ ನಮ್ಮ ವಿಷಯಗಳಲ್ಲಿ ಒಂದು ಬಿಡುಗಡೆಯನ್ನು ಕಾಣಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಂದರೆ, ಪ್ರಾರ್ಥನೆಯಲ್ಲಿ ಸಂಶಯ ಬೇಡ. ಪ್ರಾರ್ಥನೆಯಲ್ಲಿ ಸಂಶಯ ಪಡದೆ ನಾವು ಪ್ರಾರ್ಥನೆ ಮಾಡುವಾಗ, ಸಂಶಯ ಪಡದೆ ಪ್ರಾರ್ಥನೆಯಲ್ಲಿ ನಾವು ನಿರಂತರ ಆಗುವಾಗ ಖಂಡಿತವಾಗಿಯೂ ದೇವರು ನಮ್ಮ ಜೀವಿತದಲ್ಲಿ ನಮಗೆ
ಬೇಕಾದ ಬಿಡುಗಡೆಯನ್ನು, ಸೌಖ್ಯವನ್ನು ಕೊಟ್ಟು ಆತನು ನಮ್ಮನ್ನು ಬಿಡಿಸಿ ನಡೆಸುವಂಥ ದೇವರೇ ಆಗಿದ್ದಾರೆ. ಒಂದು ವೇಳೆ ಈ ನನ್ನ ಮಾತುಗಳನ್ನು ಕೇಳುವ ನಿನ್ನ ಜೀವಿತದಲ್ಲಿ ಏನೋ ಒಂದು ವಿಷಯಕ್ಕಾಗಿ ನೀನು ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಎಷ್ಟೋ ದಿನಗಳಿಂದ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಎಷ್ಟೋ ದಿನಗಳಿಂದ ಪ್ರಾರ್ಥನೆ ಮಾಡಿದಾಗಿಯೂ ಬಿಡುಗಡೆ ಕಾಣಲಿಕ್ಕೆ ಸಾಧ್ಯವಾಗದೇ ಇರ್ಬೋದು. ಆದರೆ ಒಂದನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ, ನೀನು ಮಾಡುವ ಪ್ರಾರ್ಥನೆ ವಿಷಯದಲ್ಲಿ, ನೀನು ಬಿಡುಗಡೆ ಕೇಳುತ್ತಿರೋ ವಿಷಯದಲ್ಲಿ ನಿನ್ನ ಹೃದಯದಲ್ಲಿ ಸಂಶಯ ಅನ್ನುವಂಥದ್ದು ಇದ್ದರೆ ಬಿಡುಗಡೆಯನ್ನು ಕಾಣಲಿಕ್ಕಾಗಲ್ಲ. ಆದರೆ ನೀನು ಪ್ರಾರ್ಥನೆಯಲ್ಲಿ ಸಂಶಯ ಇಲ್ಲದೆ ದೇವರ ಹತ್ರ ಬೇಡಿಕೊಳ್ಳುವಾಗ ಖಂಡಿತವಾಗಿಯೂ ದೇವರು ನಿನಗೆ ಆ ವಿಷಯದ ಮೇಲೆ ಒಂದು ಬಿಡುಗಡೆಯನ್ನು ಕೊಟ್ಟು ನಡೆಸ್ತೇನೆ. ಹಾಗಾದರೆ ನಿನ್ನ ಪ್ರಾರ್ಥನೆಯಲ್ಲಿ ಸಂಶಯ ಇದ್ದರೆ ಈ ದಿನವೇ ಅದರಿಂದ ತೆಗೆದಾಕು. ನಡೆಯುತ್ತದೋ ನಡೆಯಲ್ವೋ, ಇದರಿಂದ ಬಿಡುಗಡೆ ಸಿಗ್ತದೋ ಸಿಕ್ಕಲ್ವೋ, ನನ್ನ ದೇವರು ಖಂಡಿತವಾಗ್ಲೂ ನನಗೆ ಬಿಡುಗಡೆ ಕೊಡ್ತಾರೋ ಇಲ್ವೋ ಎಂಬುದಾಗಿರುವಂಥ ಸಂಶಯ ಇಲ್ಲದೆ ನಾನು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ನನ್ನ ದೇವರು ಬಿಡುಗಡೆ ಕೊಟ್ಟೇ ಕೊಡ್ತಾರೆ ಎಂಬುದಾಗಿರುವಂಥ ಭರವಸೆ ನಿನ್ನ ಹೃದಯದಲ್ಲಿ ಇರೋದಾದರೆ, ಸಂಶಯ ಪಡದೆ ನೀನು ಪ್ರಾರ್ಥನೆ ಮಾಡೋದಾದರೆ ಖಂಡಿತವಾಗಿಯೂ ಒಂದು ಬಿಡುಗಡೆಯನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ಹಾಗಾದರೆ ನಮ್ಮ ಪ್ರಾರ್ಥನೆಯಲ್ಲಿ ನಾವು ಸಂಶಯ ಪಡೋದು ಬೇಡ. ಸಂಶಯ ಪಡದೆ ನಾವು ಪ್ರಾರ್ಥನೆ ಮಾಡೋಣ, ದೇವರಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳೋಣ. ಸಂಶಯ ಪಡದೆ ಪ್ರಾರ್ಥನೆ ಮಾಡುವಾಗ ದೇವರಿಂದ ಒಂದು ಬಿಡುಗಡೆಯನ್ನು ಹೊಂದಿಕೊಳ್ತೇವೆ. ನಾವು ಸಂಶಯ ಪಡುವಾಗ ಏನು ನಮಗೆ ಸಂಭವಿಸ್ತದೆ ಅಂದರೆ, ನಮ್ಮ ನಂಬಿಕೆ ಅನ್ನುವಂಥದ್ದು ಕಡಿಮೆ ಆಗ್ತದೆ, ನಮ್ಮ ನಂಬಿಕೆ ಕುಂದಿ ಹೋಗ್ತದೆ. ಯೇಸು ಸ್ವಾಮಿ ಒಂದು ಕಡೆ ತನ್ನ ಶಿಷ್ಯರ ಕುರಿತು ತಮ್ಮ ಶಿಷ್ಯರಲ್ಲಿದ್ದಂಥ ಸಂಶಯಕಾಸ್ಪದವಾದ ಆ ಕಾರ್ಯವನ್ನು ಗುರುತಿಸಿ ಮಾತಾಡೋದನ್ನು ಮತ್ತಾಯನು ಬರೆದ ಸುವಾರ್ತೆ ಅದರ 17ನೇ ಅಧ್ಯಾಯ ಅದರ 20-21ನೇ ವಚನ ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ: ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದ ಆಗದೇ ಇರುವಂಥದ್ದು ಒಂದು ಇರುವುದಿಲ್ಲ ಅಂದನು. ನಾವು ನೋಡ್ಬೋದು, ಯೇಸು ಸ್ವಾಮಿಯ ಶಿಷ್ಯರು ಒಂದು ಮೂರ್ಛಾ ರೋಗಿಯನ್ನು, ಅಂದರೆ ಒಂದು ಸ್ವಸ್ಥತೆಗಾಗಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿ 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 ಒಂದು ಸ್ವಸ್ಥತೆಯನ್ನು ಕಾಣೋದಿಲ್ಲ, ಒಂದು ವ್ಯಕ್ತಿನ ಬಿಡುಗಡೆ ಮಾಡಲಿಕ್ಕೆ ಆಗಲ್ಲ. ಆಗ ಯೇಸು ಸ್ವಾಮಿಯ ಶಿಷ್ಯರು ಯೇಸು ಸ್ವಾಮಿ ಹತ್ರ ಬಂದು ಕೇಳ್ತಾರೆ, ಏಸಪ್ಪ ಯಾಕೆ ನಮ್ಮ ಕೈಯಲ್ಲಿ ಆಗಲಿಲ್ಲ, ನಾವು ಯಾಕೆ ಈ ವ್ಯಕ್ತಿನ ಬಿಡುಗಡೆ ಮಾಡಲಿಕ್ಕೆ ಆಗಿಲ್ಲ ಅಂತ ಯೇಸು ಸ್ವಾಮಿ ಹತ್ರ ಆ ಶಿಷ್ಯರು ಕೇಳಿದಾಗ ಯೇಸು ಸ್ವಾಮಿ ಪ್ರತ್ಯುತ್ತರವಾಗಿ ಹೀಗೆ ಹೇಳ್ತಾ ಇದ್ದಾರೆ: ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮ್ಮ ನಂಬಿಕೆ ಕಡಿಮೆ ಆಗಿರೋದ್ರಿಂದಲೇ ಈ ರೋಗವನ್ನು ನಿಮ್ಮಿಂದ ಬಿಡಿಸ್ಲಿಕ್ಕೂ, ಆ ದೆವ್ವವನ್ನು ನಿಮ್ಮಿಂದ ಬಿಡಿಸ್ಲಿಕ್ಕೂ, ಆ ವ್ಯಕ್ತಿನ ಸ್ವಸ್ಥಪಡಿಸ್ಲಿಕ್ಕೂ ಆಗಿಲ್ಲ. ಆದರೆ ನಿಮಗೆ ಸತ್ಯವಾಗಿ ಹೇಳ್ತೇನೆ, ನಿಮ್ಮ ನಂಬಿಕೆ ಹೇಗಿರಬೇಕಂದ್ರೆ ಸಾಸಿವೆ ಕಾಳಷ್ಟು ಇರಬೇಕು. ನೋಡ್ರಿ, ಈ ಸಾಸಿವೆ ಕಾಳಿನ ಒಂದು ಪ್ರತ್ಯೇಕತೆ ಏನಂದರೆ, ಎಲ್ಲ ಕಾಳುಗಳಲ್ಲಿ ಏನಿರ್ತದೆ ಅಂದರೆ ಹೋಲಿರ್ತದೆ, ಆದರೆ ಸಾಸಿವೆ ಕಾಳಲ್ಲಿ ಸಣ್ಣ ಹೋಲು ಕೂಡ ಇರಲ್ಲ, ಅದು ಫಿಲ್ ಆಗಿರ್ತದೆ, ಅದು ತುಂಬಿದ ಅನುಭವದಲ್ಲಿ ಇರ್ತದೆ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು. ಅಂದರೆ ಸಾಸಿವೆ ಕಾಳಷ್ಟು ಸಣ್ಣ ನಂಬಿಕೆ ನಿಮಗಿದ್ರೆ ದೊಡ್ಡ ಅದ್ಭುತ ನಡೀತದೆ ಅಂತಲ್ಲ, ಸಾಸಿವೆ ಕಾಳಾಗೆ ಫಿಲ್ಲಾದ ನಂಬಿಕೆ, ಸ್ವಲ್ಪವೂ ಕೂಡ ಗ್ಯಾಪ್ ಇಲ್ಲದೆ ಇರುವಂಥ ನಂಬಿಕೆ ನಿಮಗಿರುವಾಗ ದೊಡ್ಡ ಅದ್ಭುತ ನಡೀತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳೋದನ್ನು ನಾವು ನೋಡ್ತೇವೆ. ಶಿಷ್ಯರಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ನಂಬಿಕೆ ಕಡಿಮೆ ಆಯಿತು ಅಂದರೆ ನಿಮ್ಮೊಳಗಡೆ ಸಂಶಯ ಅನ್ನುವಂಥದ್ದು ಬಂತು, ನನ್ನಿಂದ ನಡೀತದೋ ನಡೆಯಲ್ವೋ, ನಮ್ಮಿಂದ ಬಿಡಿಸ್ಲಿಕ್ಕೆ ಆಗ್ತದೋ ಆಗಲ್ವೋ ಎಂಬುದಾಗಿರುವಂಥ ಸಂಶಯ ಅನ್ನುವಂಥದ್ದು ನೀವು ಪಟ್ಟದ್ರಿಂದ ನಿಮ್ಮ ನಂಬಿಕೆ ಕಡಿಮೆ ಆಯಿತು. ನಂಬಿಕೆ ಕಡಿಮೆ ಆದದರಿಂದ ಈ ಕಾರ್ಯ ನಡೀಲಿಲ್ಲ. ಯಾಕೆಂದರೆ ನಿಮ್ಮೊಳಗಡೆ ಸಂಶಯ ಬಂದಾಗ ನಿಮ್ಮ ನಂಬಿಕೆಯನ್ನು ಕುಂದಿಸಿ ಬಿಡ್ತದೆ. ಹಾಗಾದರೆ ಪ್ರಿಯರೇ, ನೀವು ಪ್ರಾರ್ಥನೆ ಮಾಡುವ ವಿಷಯದಲ್ಲಿ ಸಂಶಯ ಬೇಡ. ಸಂಶಯ ಪಡದೆ ನೀವು ಪ್ರಾರ್ಥನೆ ಮಾಡುವಾಗ ದೇವರಿಂದ ಒಂದು ಬಿಡುಗಡೆಯನ್ನು ಖಂಡಿತವಾಗ್ಲೂ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಯಾರೆಲ್ಲ ಈ ನನ್ನ ಮಾತುಗಳನ್ನು ಕೇಳ್ತಾ ಇದ್ದೀರೋ, ಏನೆಲ್ಲ ವಿಷಯಗಳಿಗಾಗಿ, ಮಕ್ಕಳ ಆ ಮದುವೆ ವಿಷಯಗಳಿಗಾಗಿ, ಇವತ್ತು ವೇಳೆ ಮಕ್ಕಳಾಗದಿರೋರು ಮಕ್ಕಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಕೆಲಸಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ವಿದ್ಯಾಭ್ಯಾಸಕ್ಕೋಸ್ಕರ, ಒಂದು ವೇಳೆ ಸೇವೆಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ಬೋದು, ಒಂದು ವೇಳೆ ನಿಮ್ಮಲ್ಲಿರುವಂಥ ರೋಗದಿಂದ ಬಿಡುಗಡೆ ಆಗಲಿಕ್ಕಾಗಿ, ಒಂದು ವೇಳೆ ದೆವ್ವ ಪೀಡಿತರಾಗಿರೋದಾದರೆ ದೆವ್ವದಿಂದ ಒಂದು ಬಿಡುಗಡೆಗಾಗಿ, ಏನೆಲ್ಲ ವಿಷಯಗಳಿಗಾಗಿ ನೀವು ಪ್ರಾರ್ಥಿಸ್ತಿದ್ದೀರೋ ಆ ಎಲ್ಲ ಪ್ರಾರ್ಥನೆ ವಿಷಯಗಳ ಮೇಲೆ ದೇವರ ಕರ ಚಾಚಿ ಅದ್ಭುತ ನಡಿಬೇಕಂದ್ರೆ ನೀವು ಸಂಶಯ ಪಡದೆ ಪ್ರಾರ್ಥನೆ ಮಾಡಿ. ಸಂಶಯ ಪಟ್ಟು ನಿಮ್ಮ ನಂಬಿಕೆಯನ್ನು ಕಡಿಮೆ ಮಾಡಿಕೊಳ್ಳದೆ, ನಂಬಿಕೆಯನ್ನು ಕುಂದಿಸಿಕೊಳ್ಳದೆ ನೀವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ಅದ್ಭುತವನ್ನು ಮಾಡೇ ಮಾಡ್ತಾರೆ. ಸಂಶಯ ಪಡದೆ ಪ್ರಾರ್ಥನೆ ಮಾಡುವಾಗ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ಪ್ರಿಯರೇ, ನಿಮ್ಮನ್ನು ಸಂಶಯ ಪಡಿಸುವಂಥ ಯಾವುದೇ ಕಾರ್ಯ ಆಗಿರ್ಬೋದು ಅದನ್ನು ಬದಿಗಿಟ್ಟು, ಯಾರ ಮಾತೇ ಆಗಿರ್ಬೋದು, ಕೆಲವೊಂದು ವೇಳೆ ನೀವು ಪ್ರಾರ್ಥನೆ ಮಾಡ್ತಿರ್ತೀರಿ, ಯಾರೋ ಬರ್ತಾರೆ, ಅಯ್ಯೋ ಇದು ನಡೆಯಲ್ಲ ಬಿಡು, ಇದು ನೀನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಕಾಣಲ್ಲ ಬಿಡು ಎಂಬುದಾಗಿ ಹೇಳಿದಾಗ ನಿನ್ನ ಮನಸ್ಸನ್ನು ನೀ ಕುಂದಿಸ್ಕೊಳ್ಬೇಡ, ನಿನ್ನ ನಂಬಿಕೆಯನ್ನು ನೀ ಕಡಿಮೆ ಮಾಡ್ಕೊಳ್ಬೇಡ. ಯಾರೋ ಒಬ್ಬರು ಬಂದು
ನಿನ್ನಲ್ಲಿ ನಿನ್ನ ರೋಗ ಸೌಖ್ಯ ಆಗಲ್ಲ, ನಿನ್ನ ಮಕ್ಕಳಲ್ಲಿ ಬದಲಾವಣೆಗಳ, ನಿನಗೆ ಮದುವೆ ಆಗಲ್ಲ, ನಿನಗೆ ಮಕ್ಕಳಾಗಲ್ಲ ಎಂಬುದಾಗಿರುವಂಥ ನಿರಾಶೆಯ ಮಾತುಗಳನ್ನು ಮನುಷ್ಯನು ಆಡುವಾಗ ನಿನ್ನ ನಂಬಿಕೆಯನ್ನು ನೀನು ಕಡಿಮೆ ಮಾಡ್ಕೊಳ್ಬೇಡ. ದೇವರ ವಿಷಯದಲ್ಲಿ ಸಂಶಯ ಪಡ್ಲಿಕ್ಕೆ ಹೋಗ್ಬೇಡ. ಯಾಕೆ ಹಿಂಗೆ ಹೇಳ್ತಾ ಇದ್ದಾರಲ್ಲ, ದೇವ್ರು ಮಾಡ್ತಾರೋ ಮಾಡಲ್ವೋ, ನನಗೆ ಬಿಡುಗಡೆ ಸಿಗ್ತದೋ ಸಿಕ್ಕಲ್ವೋ, ನನ್ನ ಪ್ರಾರ್ಥನೆಗೆ ಉತ್ತರ ಸಿಗ್ತದೋ ಸಿಕ್ಕಲ್ವೋ ಎಂಬುದಾಗಿ ಏನಾಗಬಾರ್ದಂದರೆ ಸಂಶಯ ಪಡಬಾರ್ದು. ಸಂಶಯ ಪಡದೆ ನಾವು ದೇವರಲ್ಲಿ ನಂಬಿಕೆ ಇಡಬೇಕು. ಆ ನಂಬಿಕೆ ನಮ್ಮನ್ನು ದೇವರ ಅದ್ಭುತ ಕಡೆಗೆ ನಡೆಸುವಂಥದ್ದಾಗಿರ್ತದೆ. ದೇವರ ಅದ್ಭುತವನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ಪ್ರಿಯರೇ, ಹಾಗಾದರೆ ನಿನ್ನ ಪ್ರಾರ್ಥನೆಯಲ್ಲಿ ಈ ದಿನದಿಂದಲೇ ಸಂಶಯ ಬೇಡ. ಸಂಶಯ ಪಡದೆ ನೀನು ಪ್ರಾರ್ಥನೆ ಮಾಡು. ಖಂಡಿತವಾಗಿಯೂ ಒಂದು ಬದಲಾವಣೆಯನ್ನು ನಿನ್ನ ಜೀವಿತದಲ್ಲಿ ಕಾಣಲಿಕ್ಕೂ, ನಿನ್ನ ಪ್ರಾರ್ಥನಾ ಮನವಿಗೆ ಸದುತ್ತರವನ್ನು ಹೊಂದಿಕೊಳ್ಳಿಕ್ಕೂ ಅದು ಸಾಧ್ಯವಾಗುವಂಥದ್ದಾಗಿರ್ತದೆ. ಹಾಗಾದರೆ ನಿನ್ನ ಹೃದಯದಲ್ಲಿ ಏನೆಲ್ಲ ವಿಷಯಗಳಿಗಾಗಿ ನೀನು ಪ್ರಾರ್ಥಿಸ್ತಾ ಇದೆಯೋ ಆ ವಿಷಯದ ಮೇಲೆ ಒಂದು ವೇಳೆ ಸಂಶಯ ಅನ್ನುವಂಥದ್ದು ಇರೋದಾದರೆ ಈ ದಿನವೇ, ಈ ಗಳಿಗೆಯಲ್ಲೇ ಅದನ್ನು ತೆಗೆದುಹಾಕು. ಒಂದು ವೇಳೆ ಮನುಷ್ಯನ ಮಾತುಗಳು ನಿನ್ನ ನಂಬಿಕೆಯನ್ನು ಕುಂದಿಸ್ತಾ ಇರೋದಾದರೆ ಆ ಮನುಷ್ಯನ ಮಾತುಗಳನ್ನು ನಿನ್ನ ಹೃದಯದಿಂದ ತೆಗೆದಾಕು. ದೇವರ ಮಾತಿಗೆ ಕಿವಿಗೊಡು. ದೇವರ ಮಾತಿಗೆ ನೀನು ಕಿವಿಗೊಡುವಾಗ, ದೇವರ ಆ ಸ್ವರಕ್ಕೆ ಕಿವಿಗೊಡುವಾಗ ನಿನ್ನಲ್ಲಿರುವ ನಂಬಿಕೆ ಅನ್ನುವಂಥದ್ದು ಹೆಚ್ಚಾಗ್ತದೆ. ದೇವರ ಮಾತಿಗೆ ನೀನು ಕಿವಿಗೊಡುವಾಗ ನಿನ್ನಲ್ಲಿರುವ ಆ ಸಂಶಯ ಅನ್ನುವಂಥದ್ದು ನಿನ್ನನ್ನು ಬಿಟ್ಟು ಹೋಗ್ತದೆ. ದೇವರ ಮೇಲೆ ಭರವಸೆ ಇಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ಮೇಲೆ ನೀನು ಭರವಸೆ ಇಡುವಾಗ ನಿನ್ನ ಪ್ರಾರ್ಥನೆಗೆ ಖಂಡಿತವಾಗಿಯೂ ಸದುತ್ತರವನ್ನು ಹೊಂದಿಕೊಳ್ಳಿಕ್ಕೆ ಖಂಡಿತವಾಗ್ಲೂ ಸಾಧ್ಯವಾಗ್ತದೆ. ಪ್ರಿಯರೇ, ಹಾಗಾದರೆ ನಿಮ್ಮ ಪ್ರಾರ್ಥನೆಗೆ ಏನೆಲ್ಲ ಅಡ್ಡಿ ಸಂಶಯ ಪಡಿಸುವಂಥ ವಿಷಯಗಳಿದೆಯೋ ಅದನ್ನೆಲ್ಲ ಬದಿಗಿಟ್ಟು ಈ ದಿನದಿಂದ, ಈ ಗಳಿಗೆಯಿಂದ, ದೇವರೇ, ನಾನು ನಿನ್ನಲ್ಲಿ ಪ್ರಾರ್ಥಿಸುವಂಥ ವಿಷಯದ ಮೇಲೆ ಸಂಶಯ ಪಡೋದಿಲ್ಲ ಸ್ವಾಮಿ, ನೀನು ಕೊಡಲಿಕ್ಕೆ ಶಕ್ತನು ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಎಲಿಯನು ಪ್ರಾರ್ಥಿಸಿದ ಮಳೆ ಬರಬಾರ್ದೆಂಬುದಾಗಿ. 3 ವರ್ಷ 6 ತಿಂಗಳು ಮಳೆ ಬರಲಿಲ್ಲ. ಅವನು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ದ. ಏನಂತ? ದೇವರೇ, ನೀನು ನನ್ನ ಪ್ರಾರ್ಥನೆ ಕೇಳ್ತಿ ಎಂಬುದಾಗಿ. ಹಾಗೆ ನಾವು ಕೂಡ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರೇ, ನೀನು ನನ್ನ ಪ್ರಾರ್ಥನೆ ಕೇಳ್ತಿ ಎಂಬುದಾಗಿರುವಂಥ ಒಂದು ಭರವಸೆಯನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡುವಾಗ ಎಲಿಯನಿಗೋಸ್ಕರ 3 ವರ್ಷ 6 ತಿಂಗಳು ಮಳೆಯನ್ನು ನಿಲ್ಲಿಸಿದ ದೇವರು ಈಗಲೂ ಕೂಡ ಜೀವಂತವಾಗಿರುವಂಥ ದೇವರಾಗಿದ್ದಾರೆ. ಎಲಿಯನ ಪ್ರಾರ್ಥನೆಯನ್ನು ಕೇಳಿದ ದೇವರು ಈಗಲೂ ಕೂಡ ಪ್ರಾರ್ಥನೆಯನ್ನು ಕೇಳುವಂಥ ದೇವರೇ ಆಗಿದ್ದಾನೆ. ಎಲಿಯನ ಆ ಪ್ರಾರ್ಥನೆ ಸಂಶಯ ಇಲ್ಲದೆ ಪ್ರಾರ್ಥನೆಯಾಗಿತ್ತು. ಅಯ್ಯೋ, ನನ್ನ ದೇವರು ಆ ಮಳೆ ನಿಲ್ಲಿಸೋಲ್ಲೋ ಎಂಬುದಾಗಿಲ್ಲ. ದೇವರು ಮಳೆ ನಿಲ್ಲಿಸ್ತಾರೆ ಎಂಬುದಾಗಿ ಆತನು ಪ್ರಾರ್ಥಿಸಿದ್ರಿಂದ ಸದುತ್ತರವನ್ನು ಹೊಂದಿಕೊಂಡ. ಮತ್ತೆ ಮಳೆಗೋಸ್ಕರ ಪ್ರಾರ್ಥಿಸಿದಾಗ ಅಂಗೈ ಮೋಡವನ್ನು ನೋಡಿ ಆ ಎಲೆಯನ್ನು ಹೇಳ್ತಾ ಇದ್ದಾನೆ, ಈ ದಿನ ದೊಡ್ಡ ಮಳೆ ಬರಲಿಕ್ಕಿದೆ ಎಂಬುದಾಗಿ. ಅಂದರೆ ಅಂಗೈಯಷ್ಟು ಮೋಡ ಕಂಡಾಗ ಅವನು ಒಂದು ನಂಬಿಕೆಯನ್ನು ಇಟ್ಟ, ನನ್ನ ದೇವರು ಈ ದಿನ ದೊಡ್ಡ ಮಳೆ ತರಲಿಕ್ಕಿದ್ದಾನೆ. ಹಾಗಾದರೆ ಪ್ರಿಯರೇ, ನಮ್ಮ ಪ್ರಾರ್ಥನೆಯಲ್ಲಿ ಸಣ್ಣದಾದ ಉತ್ತರ ಸಿಕ್ಕುವಾಗಲೂ ನಮಗೇನಾಗಬಾರ್ದು, ಇದು ಸಣ್ಣದಾಗಿ ನನಗೆ ಬಿಡುಗಡೆ ಕಂಡಿದೆಯಲ್ಲ, ಇಲ್ಲ, ಆ ಸಣ್ಣದಾದದ್ದನ್ನೇ ದೊಡ್ಡದಾಗಿ ಮಾಡುವಂಥ ದೇವರು ನನ್ನ ಕರ್ತನು ಎಂಬುದಾಗಿ. ಒಂದು ವೇಳೆ ನೀನು ಪ್ರಾರ್ಥನೆ ಮಾಡುವಾಗ ಸಣ್ಣದಾಗಿರುವಂಥ ಒಂದು ಬದಲಾವಣೆ ಕಂಡಿರೋದಾದರೆ ಅದನ್ನೇ ದೊಡ್ಡದಾಗಿ ಒಂದು ಬದಲಾವಣೆ ಮಾಡುವ ನನ್ನ ದೇವರು ಎಂಬುದಾಗಿ ನಂಬಿ ಸಂಶಯ ಪಡದೆ ಪ್ರಾರ್ಥನೆ ಮಾಡೋಣ. ಖಂಡಿತವಾಗಿಯೂ ನಿಮ್ಮ ವಿಷಯದಲ್ಲಿ ಒಂದು ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ಹಾಗಾದರೆ ನಿನ್ನ ವಿಷಯದಲ್ಲಿ ಒಂದು ಬದಲಾವಣೆ ಕಾಣಬೇಕಂದ್ರೆ ಈ ದಿನ ವಾಕ್ಯದಲ್ಲಿ ಕೇಳಲ್ಪಟ್ಟ ಪ್ರಕಾರ ಸಂಶಯ ಪಡದೆ ಪ್ರಾರ್ಥನೆ ಮಾಡೋಣ, ಒಂದು ಬಿಡುಗಡೆಯನ್ನು ಹೊಂದಿಕೊಳ್ಳೋಣ. ಹಾಗಾದರೆ ಸಂಶಯ ಪಡದೆ ಪ್ರಾರ್ಥನೆ ಮಾಡಲಿಕ್ಕೆ ದೇವರೇ ನನಗೆ ಸಹಾಯ ಮಾಡು ಎಂಬುದಾಗಿ ಇವುಗಳನ್ನು ಮುಚ್ಚೋಣ. ಇರುವ ಸ್ಥಳಗಳಲ್ಲಿ ನನ್ನೊಂದಿಗೆ ಸೇರಿ ನೀವು ಪ್ರಾರ್ಥನೆ ಮಾಡ್ತೀರಾ? ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಯಾರೆಲ್ಲ ಈ ಸಂದರ್ಭದಲ್ಲಿ ತಮ್ಮ ಸಂಶಯನ ನೀಗಿಸು ಎಂಬುದಾಗಿ ಕೇಳಿಕೊಳ್ತಾ ಇದ್ದಾರೋ, ತಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ಕೇಳಿಕೊಳ್ತಾ ಇದ್ದಾರೋ, ಅವರ ಮೇಲೆ ನಿನ್ನ ಕರಚಾಚಿ ನೀನು ಅದ್ಭುತ ಮಾಡು. ಪ್ರತ್ಯೇಕವಾಗಿ ಪ್ರಾರ್ಥನೆಯಲ್ಲಿ ಸಂಶಯ ಬೇಡ ಎಂಬುದಾಗಿರುವ ವಿಷಯದ ಕುರಿತು ನೀವು ನಮ್ಮೊಂದಿಗೆ ಮಾತಾಡಿದ್ದೀರಿ. ಅನೇಕ ಬಾರಿ ನಾವು ಪ್ರಾರ್ಥನೆ ಮಾಡಿದಾಗಿಯೂ ಸಾನಿಕನಾದ ಯೋಹಾನನ ರೀತಿಯಲ್ಲಿ ನಾವು ಸಂಶಯ ಪಟ್ಟಿದ್ದೇವೆ. ಅನೇಕ ಬಾರಿ ನಾವು ಪ್ರಾರ್ಥನೆ ಮಾಡ್ತಾ ಇರುವಾಗಿಯೂ ಆ ಯೇಸಪ್ಪ ನಿನ್ನ ಶಿಷ್ಯರ ಹಾಗೆ ನಮ್ಮ ನಂಬಿಕೆ ಕಡಿಮೆಯಾಗಿದೆ ಸ್ವಾಮಿ. ಆದರೆ ಈ ದಿನ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸಿದ್ದೀರಿ. ನಮ್ಮ ನಂಬಿಕೆ ಕಡಿಮೆ ಆಗದ ರೀತಿಯಲ್ಲಿ ಮುಂದೆ ಹೋಗಲಿಕ್ಕೆ ಬೇಕಾದ ಕೃಪೆಯನ್ನು ಕೊಡಿರಿ. ಸಂಶಯ ಪಡದೆ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಕೃಪೆಯನ್ನು ಕೊಡಿರಿ. ನಮ್ಮ ಪ್ರಾರ್ಥನೆ ವಿಷಯದಲ್ಲಿ ದುಷ್ಟನು ಸಂಶಯವನ್ನು ತಂದೊಡ್ಡುತ್ತಿರುವುದಾದರೆ ಈಗಲೇ ಅದನ್ನು ನಮ್ಮಿಂದ ಬಿಡುಗಡೆ ಮಾಡಿರಿ ಸ್ವಾಮಿ. ನಮ್ಮ ನಂಬಿಕೆಯನ್ನು ಕಡಿಮೆ ಮಾಡ್ತಾ ಇರೋದಾದರೆ ಅದರಲ್ಲಿಯೂ ಒಂದು ಬದಲಾವಣೆಯನ್ನು ನೀನು ಕೊಟ್ಟು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸಂಶಯ ಪಡದೆ ಪ್ರಾರ್ಥನೆ ಮಾಡಲಿಕ್ಕೆ ನಿನ್ನ ಕೃಪಾವುಳ್ಳ ಹಸ್ತ ನಮ್ಮನ್ನು ನಡೆಸಲಿ, ಒಂದು ಬಿಡುಗಡೆ ಮಾಡಲಿ. ನಿನ್ನ ಕರಗಳಲ್ಲಿ ನಮ್ಮನ್ನೇ ಪರಿಪೂರ್ಣವಾಗಿ ಒಪ್ಪಿಸ್ತೇವೆ. ನೀನು ಕೊಡುವ ಬಿಡುಗಡೆಗಾಗಿ, ನೀನು ಕೊಡುವ ಸೌಖ್ಯಕ್ಕಾಗಿ, ನೀನು ಕೊಡುವ ಬದಲಾವಣೆಗಾಗಿ ಸ್ತೋತ್ರ. ನನ್ನ ಪ್ರಾರ್ಥನೆಗೆ ಸದುತ್ತರ ಕೊಡುವ ನೀನು ಈಗಲೂ ದೇವರೇ ಜೀವಂತವಾಗಿರುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಅದನ್ನು ಕಂಡು ಸಂತೋಷಿಸಿ ನಿನ್ನ ಸ್ತುತಿಸುವ ಹಾಗೆ, ನಿನ್ನನ್ನು ಘನಪಡಿಸುವ ಹಾಗೆ ಬೇಕಾದ ಕೃಪೆಯನ್ನು ನಮಗೆ ಅನುಗ್ರಹಿಸಿರಿ. ಸಂಶಯ ಪಡದೆ ಈ ದಿನಗಳಲ್ಲಿ ಪ್ರಾರ್ಥಿಸಲಿಕ್ಕೆ, ಪ್ರಾರ್ಥನೆಯ ವಿಷಯದ ಮೇಲೆ ಒಂದು ಬದಲಾವಣೆ, ಸದುತ್ತರವನ್ನು ಕಾಣಲಿಕ್ಕೆ ಬೇಕಾದ ಕೃಪೆಯನ್ನು ಅನುಗ್ರಹಿಸಿರಿ ಎಂಬುದಾಗಿ
ಎಲ್ಲವನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿ ಪ್ರಾರ್ಥಿಸಿದ ಎಲ್ಲ ಮಕ್ಕಳಲ್ಲಿ ಒಂದು ಬದಲಾವಣೆ ಕೊಡಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನೇ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನೀವು ಕೇಳಿದ ಹಾಗೆ ಅನೇಕರಿಗೆ ಇದನ್ನು ಕಳಿಸಿಕೊಡಿರಿ. ಅವರು ಕೂಡ ಕೇಳಿ ಸಂಶಯ ಪಡದೆ ಪ್ರಾರ್ಥನೆ ಮಾಡಲಿಕ್ಕೆ ದೇವರು ಅವರಿಗೆ ಸಹಾಯ ಮಾಡಲಿ. ಹಾಗೆ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ಸಂಪರ್ಕಿಸಬಹುದು. ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಆನ್ಲೈನ್ ಗೂಗಲ್ ಮೀಟಿನ ಪ್ರೇಯರ್ಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ವಾಟ್ಸಪ್ ಗ್ರೂಪಿನಲ್ಲಿ ನೀವು ಜಾಯ್ನ್ ಆಗೋದಾದರೆ ಅಲ್ಲಿ ನಿಮಗೆ ಲಿಂಕು ಲಭಿಸುವಂಥದ್ದಾಗಿರ್ತದೆ. ಸಂಜೆ 7:30 ಇಂದ 8:30, ಮಧ್ಯರಾತ್ರಿ 3 ರಿಂದ 4 ಈ ಎಲ್ಲ ಪ್ರಾರ್ಥನೆಗಳಿಗೆ ನೀವು ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ಬೋದು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್